ಸ್ನೇಹಿತರೆ ನಮಸ್ಕಾರ. ಈ ಜಿರಳೆ ನೋಡ್ತಾ ಇದ್ದೀರಲ್ಲ, ಇದು ಇವಾಗ ನಮ್ಮ ದೇಶದಲ್ಲಿ ದೊಡ್ಡ ವೈರಲ್ ಆದಂತಹ ಸಂಗತಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಭಾರತದಲ್ಲಿ ಶುರು ಮಾಡಿದ್ದಾರೆ ಯುವ ಜನರೆಲ್ಲ ಸೇರಿಕೊಂಡು. ಅಭಿಜಿತ್ ದೀಪಿಕೆ ಅಂತ ಒಬ್ಬರು ಬಾಸ್ಟನ್ ಯೂನಿವರ್ಸಿಟಿ ಅಮೇರಿಕಾದಲ್ಲಿದ್ದಾರೆ. ಅವರು ಶುರು ಮಾಡಿರುವಂತಹ ಒಂದು ಸೋಷಿಯಲ್ ಮೀಡಿಯಾ ಪೇಜ್, ಇನ್ಸ್ಟಾಗ್ರಾಮಲ್ಲಿ ಮೊದಲು ಶುರು ಮಾಡಿದರು. ಅದು 16 ಮಿಲಿಯನ್ ಫಾಲೋವರ್ಸ್, ಬಹಳ ಬೇಗ ಫಾಲೋವರ್ಸ್ ಆದರು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ. ಟ್ವಿಟರ್ ಅಕೌಂಟನ್ನು ಕೂಡ ಶುರು ಮಾಡಿದರು. ಆದರೆ ಅವರು ಹೇಳೋ ಪ್ರಕಾರ ಈಗ ಟ್ವಿಟರ್ ಅಕೌಂಟನ್ನು ಕೇಂದ್ರ ಸರ್ಕಾರ ಡಿಲೀಟ್ ಮಾಡಿದೆ ಅಂತ. ಇದು ಶುರುವಾಗಿದೆ ಎಲ್ಲಿಂದ ಅಂತಂದರೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಇತ್ತೀಚೆಗೆ ಒಂದು ಕೇಸಲ್ಲಿ ಒಂದು ಹೇಳಿಕೆ ಕೊಟ್ಟರು. ಭಾರತದಲ್ಲಿರುವಂತಹ ನಿರುದ್ಯೋಗಿಗಳು, ಅಂದರೆ ಅವರು ಪರಾವಲಂಬಿಗಳು, ಸಮಾಜಕ್ಕೆ ತುಂಬಾ ಹಾನಿಕಾರಕ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟರು. ಅಂದರೆ ಇವ್ರೇನು ಮಾಡ್ತಾರೆ, ನಿರುದ್ಯೋಗಿಗಳು ಒಂದು ಮೀಡಿಯಾಗೆ ಹೋಗ್ತಾರೆ, ಇಲ್ಲ RTI ಆಕ್ಟಿವಿಸ್ಟ್ಗಳಾಗ್ತಾರೆ, ಇವರಿಂದಾಗಿ ಸೊಸೈಟಿ ಹಾಳಾಗುತ್ತೆ ಅನ್ನೋ ಥರ ಒಂದು ಹೇಳಿಕೆ ಕೊಟ್ಟರು. ಅದನ್ನು ವಿರೋಧ ಮಾಡಿ ಆ್ಯಕ್ಚುಲಿ ಹೇಳಿಕೆ ಕೊಟ್ಟಿದ್ದು ಮುಖ್ಯ ನ್ಯಾಯಮೂರ್ತಿಗಳು. ಈಗ ಈ ಅಭಿಯಾನ ನಡೀತಾ ಇರೋದು ಕೇಂದ್ರ ಸರ್ಕಾರದ ವಿರುದ್ಧ. ನಾನು ಕೂಡ ಜಿರಳೆ, ನಾನು ಕೂಡ ಕಾಕ್ರೋಚ್ ಅಂತ ಹೇಳ್ಕೊಂಡು ಈ ಅಭಿಯಾನ ನಡೀತಾ ಇದೆ. ಇದನ್ನ ಬೇರೆ ಬೇರೆ ಪಕ್ಷಗಳು, ಅಂದರೆ ಯಾರು BJPಯ ವಿರುದ್ಧ ಇದ್ದಾರೋ ಆ ನಾಯಕರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ನವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಶ್ಚರ್ಯ ವಿಷಯ ಅಂತಂದ್ರೆ, ಇಲ್ಲಿ ಕರ್ನಾಟಕದಲ್ಲಿ CM ಸಿದ್ದರಾಮಯ್ಯ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಮೂಲಕ ಒಂದು T-ಶರ್ಟ್ ಅನ್ನ, ನಾನು ಕೂಡ ಜಿರಳೆ ಅನ್ನೋ ಹೆಸರಿನ, ಒಂದು ಇಂಗ್ಲಿಷಲ್ಲಿ ಬರೆದಿರುವಂತಹ ಹೆಸರಿನ T-ಶರ್ಟ್ ಅನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಇದನ್ನ ತನ್ನದೇ ಅಭಿಯಾನ ಅನ್ನೋ ರೀತಿಯಲ್ಲಿ ಇದನ್ನ ಶುರು ಮಾಡಿದ್ದು ಇಂದಿನ ಯುವ ಪೀಳಿಗೆ, ಹೊಸ ಜನರೇಷನ್ ಅಂತ ಹೇಳ್ತಾರೆ, ಜನರೇಷನ್ Z ಅಂತ, ಇವರು ಶುರು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಇದರ ಉದ್ದೇಶ ಏನಂದ್ರೆ, ಈಗಿನ BJP ಸರ್ಕಾರವನ್ನ ತೆಗೆದು ಹಾಕಿ ಅದನ್ನ ವಿರೋಧ ಮಾಡಬೇಕು, BJP ಸದಸ್ಯರನ್ನ ಕಡಿಮೆ ಮಾಡಬೇಕು ಅನ್ನೋಂತಹ ಉದ್ದೇಶ ಇದೆ. ಯಾರು ಇದನ್ನ ಶುರು ಮಾಡಿದ್ರು, ಅಭಿಜಿತ್, ಅವರು ಅಲ್ಲಿ ಅಮೆರಿಕದಲ್ಲಿ ಇದ್ದುಕೊಂಡು ಬೇರೆ ಬೇರೆ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಯುವಕರನ್ನ ಹೇಗೆ ನಡೆಸ್ಕೊಳ್ತಾ ಇದೆ, ನಿರುದ್ಯೋಗ ಹೇಗೆ ಹೆಚ್ಚಳ ಆಗಿದೆ, ಎಲ್ಲ ಸಮಸ್ಯೆಗಳಿದೆ ದೇಶದಲ್ಲಿ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಅವರೆಲ್ಲ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಯುವ ಜನರು ಸಿಡಿದೆದ್ದಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎಲ್ಲ ಪೋಸ್ಟ್ಗಳೆಲ್ಲ ಬರ್ತಾ ಇದೆ. ಈಗ ನಮ್ಮ ಕರ್ನಾಟಕದ ಶಾಸಕರು ಸುರೇಶ್ ಕುಮಾರ್ ಒಂದು ಪೋಸ್ಟ್ ಮಾಡಿದ್ದಾರೆ, ಅದನ್ನು ಫೇಕ್ ಅಂತಾನೂ ಹೇಳ್ತಾ ಇದ್ದಾರೆ. ಇದರಲ್ಲಿ ಫಾಲೋ ಮಾಡಿರೋದ್ರಲ್ಲಿ ಯಾರು 16 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅದರಲ್ಲಿ ಬಹುತೇಕ ಪಾಕಿಸ್ತಾನಿಗಳಿದ್ದಾರೆ, ಬೇರೆ ಬೇರೆ ದೇಶದವರು ಇದ್ದಾರೆ, ಭಾರತದವರು ಕಮ್ಮಿ ಅನ್ನೋ ರೀತಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದನ್ನು ಫೇಕ್ ಅಂತಾನೂ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕಾಕ್ರೋಚ್ ಪಾರ್ಟಿ ಅನ್ನೋದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಅಭಿಯಾನ, ಒಂದು ದೊಡ್ಡ ಜನಾಂದೋಲನ ಸೃಷ್ಟಿ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ಬರ್ತಾ ಇದೆ. ಹಾಗೆಯೇ ನೇಪಾಳದಲ್ಲಿ ಇತ್ತೀಚೆಗೆ ಆಯ್ತಲ್ಲ, ಹೊಸ ಜನರೇಷನ್ ಯುವ ಪೀಳಿಗೆ ಮಾಡಿದಂತಹ ದಂಗೆ, ದೊಡ್ಡ ಪ್ರತಿಭಟನೆ, ಅದೇ ರೀತಿ ಭಾರತದಲ್ಲೂ ಕೂಡ ಆಗುತ್ತೆ ಅಂತೆಲ್ಲ ರಾಜಕೀಯ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. BJP ಇದನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ. ಯಾಕಂದ್ರೆ BJPಗೂ ಕೂಡ ಗೊತ್ತಾಗ್ತಾ ಇಲ್ಲ ಇದನ್ನು ಹೇಗೆ ವಿರೋಧ ಮಾಡಬೇಕಾ ಅಥವಾ ಇದು ನಿಜವಾಗ್ಲೂ ಜನಾಂದೋಲನ ಆಗುತ್ತಾ ಏನೋ ಅಂತ. ಅವರು ತುಂಬ ಕನ್ಫ್ಯೂಸ್ನಲ್ಲಿದ್ದಾರೆ. ಒಂದನ್ನು ಇಲ್ಲಿ ನಾವು ಗಮನಿಸಬೇಕು, ನಮ್ಮ ಭಾರತದ ರಾಜಕೀಯ ಹೇಗಿದೆ ಅಂತಂದರೆ, ಪೂರ್ತಿ ಸೋಷಿಯಲ್ ಮೀಡಿಯಾದ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫಾಲೋವರ್ಸ್ ಇದ್ದ ಕ್ಷಣ, ಫಾಲೋವರ್ಸ್ ಹೆಚ್ಚು ಇದ್ದು ಬಿಟ್ಟರೆ ಅದರಿಂದ ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ, ಅದು ಬಹುಶಃ ಆಲ್ಮೋಸ್ಟ್ ಸುಳ್ಳೇ. ಅದು ಇಲ್ಲಿನ ರಾಜಕೀಯದ ಪರಿಸ್ಥಿತಿ ಬೇರೆನೇ ಇರುತ್ತೆ. ಅಂತೂ ಇದು ತುಂಬ ಕ್ರಿಯೇಟಿವ್ ಆಗಿ ಬಂದಂತಹ ಆಲೋಚನೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ.